ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೆಲವೊಂದು ಕೇಸುಗಳೇ ಹಾಗೆ, ಅವುಗಳಿಗೆ ಕಾರಣರಾದವರು ಹಾಗೂ ಕಾರಣವಾದ ಎಲ್ಲರ ಕಣ್ಣ ಮುಂದೆಯೇ ಇದ್ರೂ ಅವು ಸದ್ದಿಲ್ಲದೆ ಪರಿಹಾರ ಕಾಣದೆಯೇ ಉಳಿದು ಬಿಡುತ್ತವೆ. ಅಂತಹ ಕೇಸುಗಳಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದ ಅಶ್ವಿನಿ ಬಿದ್ರೆ ಅವರ ಹತ್ಯಾ ಪ್ರಕರಣ ಕೂಡ ಒಂದು. ಇವತ್ತಿನ ಈ ವಿಡಿಯೋದಲ್ಲಿ ಅಶ್ವಿನಿ ಬಿದ್ರೆ ಅವರ ಹತ್ಯೆಯ ಕುರಿತಾಗಿ ಇರುವ ಎಲ್ಲ ಸಂಗತಿಗಳ ಬಗ್ಗೆ ಚರ್ಚಿಸೋಣ. ಈ ಕೇಸಿನ ಹಿನ್ನೆಲೆ ಶುರುವಾಗೋದು ಮುಂಬೈ ಬಳಿಯ ರೋಡ್ ಪಾಲಿ ಎಂಬಲ್ಲಿ. ಇದೇ ಏರಿಯಾದ ಒಂದು ಫ್ಲ್ಯಾಟ್ನಲ್ಲಿ ಅಶ್ವಿನಿ ಬಿದ್ರೆ ವಾಸವಿದ್ರು. ಇವರು ಒಬ್ಬ ಪೊಲೀಸ್ ಅಧಿಕಾರಿ, ಸಿವಿಲ್ ರೈಟ್ಸ್ ವಿಭಾಗದ ಸಂರಕ್ಷಣಾ ಅಧಿಕಾರಿಯಾಗಿ ಇವರು ಸೇವೆ ಸಲ್ಲಿಸ್ತಾ ಇದ್ರು. ಮುಂಬೈಯ ದಕ್ಷಿಣಕ್ಕೆ ಬರುವ ಅಲಾಟೆ ಎಂಬಲ್ಲಿ ಇವರನ್ನ ಅಸಿಸ್ಟೆಂಟ್ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ನೇಮಕ ಮಾಡಲಾಗಿತ್ತು. ಇವರ ಪತಿ ರಾಜು ಗೋರೆ ಅವರು 2010ರಲ್ಲಿಯೇ ಮುಂಬೈನ ದಕ್ಷಿಣ ಪ್ರಾಂತ್ಯದ ಮುಂಬೈ ನವನಿರ್ಮಾಣ ಸೇನೆಯ ಮುಖ್ಯಸ್ಥರಾಗಿದ್ದರಲ್ಲದೆ ಇವರೊಬ್ಬ ಹಾಲಿ ರಾಜಕಾರಣಿಯೂ ಸಹ ಆಗಿದ್ದರು. ಇವರಿಗೆ 9 ವರ್ಷದ ಮಗಳೂ ಸಹ ಇದ್ದಳು. ಅದು 2016ರ ಏಪ್ರಿಲ್ನ ಸಮಯ. ಅಶ್ವಿನಿ ಅವರು ಕಾರ್ಯನಿಮಿತ್ತ ತಮ್ಮ ಫ್ಲ್ಯಾಟ್ನಲ್ಲಿ ಬಹುತೇಕ ಒಬ್ಬರೇ ಇರ್ತಾ ಇದ್ರು. ಆ ಕಡೆ ಮಗಳ ಜವಾಬ್ದಾರಿ ಇವರ ಪತಿ ರಾಜು ಗೋರೆಯವರ ಮೇಲಿತ್ತು. ಅವರು ತಮ್ಮ ಮಗಳ ಜೊತೆ ಕೊಲ್ಲಾಪುರ್ನಲ್ಲಿಯೇ ವಾಸ ಇರ್ತಾ ಇದ್ರು. ಅವತ್ತು ಏಪ್ರಿಲ್ 11ನೇ ತಾರೀಕು ಎಂದಿನಂತೆ ತನ್ನ ಕಚೇರಿಗೆ ಹೊರಡಲು ಅವತ್ತು ಸ್ವಲ್ಪ ಬೇಗನೆ ಎದ್ದು ರೆಡಿಯಾದ ಅಶ್ವಿನಿ ಅವರು ಹೊರಗಡೆ ಬಂದು ಅಲ್ಲಿದ್ದ ವಾಚ್ಮ್ಯಾನ್ಗೆ ತಾವು ತಮ್ಮ ಪತಿ ಹಾಗೂ ಮಗಳನ್ನ ನೋಡಲು ಊರಿಗೆ ಹೊರಟಿರೋದಾಗಿಯೂ ಬರಲು ಸ್ವಲ್ಪ ತಡವಾಗುತ್ತೆ ಅಂತಾಲು ತಿಳಿಸಿ, ಹಾಲಿನವರೇನಾದರೂ ಬಂದರೆ ಅವರಿಗೆ ಈ ವಿಷಯ ತಿಳಿಸು ಅಂತ ಹೇಳಿ ಹೊರಡ್ತಾರೆ. ಹಾಗೆ ಹೇಳಿದವರು ನೇರ ತಮ್ಮ ವಾಹನದಲ್ಲಿ ಕಚೇರಿಗೆ ಬಂದು ಅವತ್ತು ಸಂಜೆವರೆಗೂ ತಮ್ಮ ಕಚೇರಿಯ ಎಲ್ಲ ಕೆಲಸ ಮುಗಿಸಿ ಅಲ್ಲಿಂದ ಹೊರಡ್ತಾರೆ. ಆದರೆ ಈ ರೀತಿ ಅವತ್ತು ಹೊರಟವರು ವಾಪಸ್ ತಮ್ಮ ನಿವಾಸಕ್ಕೆ ಬರೋದಿಲ್ಲ ಹಾಗೂ ಅವರು ಅವರ ಊರಿಗೂ ಸಹ ಹೋಗಿರೋದಿಲ್ಲ. ಇವರು ತಮ್ಮ ನಿವಾಸಕ್ಕೆ ಬರದೇ ಇದ್ದಾಗಲೂ ಸಹ ಅಲ್ಲಿದ್ದ ವಾಚ್ಮೆನ್ ಅದರ ಬಗ್ಗೆ ಯಾವುದೇ ತರಹದ ಆಶ್ಚರ್ಯ ಪಡೋದಿಲ್ಲ. ಯಾಕಂದ್ರೆ ಅವರೇ ಅವತ್ತು ಬೆಳಗ್ಗೆ ಹೊರಡುವಾಗ ತಾನು ಊರಿಗೆ ಹೋಗ್ತಾ ಇರೋದಾಗಿ ತಿಳಿಸಿದ್ರು. ಹೀಗಾಗಿ ಅವರು ಅವರ ಮಗಳನ್ನ ಕಾಣಲು ಊರಿಗೆ ಹೋಗಿರ್ಬೇಕೇನೋ ಅಂದುಕೊಂಡು ಅವರು ಸುಮ್ಮನಾಗ್ತಾರೆ. ಇದೇ ತರ ಏಪ್ರಿಲ್ 12 ಹಾಗೂ 13ನೇ ತಾರೀಕುಗಳು ಸಹ ಉರುಳಿ ಹೋಗುತ್ತವೆ. 13ನೇ ತಾರೀಕಿನಂದು ಅವರ ಮೊಬೈಲ್ನಿಂದ ಅವರ ತಂದೆಗೆ ಒಂದು ವಾಟ್ಸಪ್ ಸಂದೇಶ ಬರುತ್ತೆ. ಅದರಲ್ಲಿ ತಾವು ಒಂದು ಮೆಡಿಕೇಶನ್ ಕ್ಯಾಂಪ್ಗೆ ಹೊರಟಿರೋದಾಗಿ ತಿಳಿಸಲಾಗಿತ್ತು. ಅಶ್ವಿನಿ ಅವರು ತಮ್ಮ ತಾಯಿ ತಂದೆಯವರನ್ನ ಸಹ ನೋಡಲು ಬರಬೇಕಾಗಿತ್ತು. ಅವರಿಗಾಗಿ ಇಲ್ಲಿ ಪೋಷಕರು ಸಹ ಕಾದಿದ್ದರು. ಇವರ ತಾಯಿಗೆ ಡಿಮೆನ್ಷಿಯಾ ಎಂಬ ಒಂದು ಅಪರೂಪದ ಕಾಯಿಲೆ ಇತ್ತು. ಹೀಗಾಗಿ ಮಗಳನ್ನ ನೋಡೋಕೆ ಅವರ ತಂದೆ ತಮ್ಮ ಪತ್ನಿಯನ್ನ ಬಿಟ್ಟು ಬರುವ ಸ್ಥಿತಿಯಲ್ಲಿ ಇರಲಿಲ್ಲ. ಹೇಗೋ ಮೆಡಿಕೇಶನ್ ಕ್ಯಾಂಪ್ಗೆ ಹೋಗ್ತೀನಿ ಅಂತ ಮಗಳು ಮೆಸೇಜ್ ಮಾಡಿದ್ರಲ್ಲ, ಅದನ್ನ ಮುಗಿಸಿದ ನಂತರ ಆಕೆ ತಮ್ಮ ಹತ್ರ ಬರಬಹುದು ಅಂತ ಭಾವಿಸಿದ ಅವರು ಸುಮ್ಮನಾಗ್ತಾರೆ. ಒಂದು ಮೆಡಿಕೇಶನ್ ಕ್ಯಾಂಪ್ಗೆ ಅಶ್ವಿನಿ ಬಿದ್ರೆ ಅವರು ಆಗಾಗ ಹೋಗ್ತಾ ಇದ್ದಿದ್ದು ಸಹ ಸಾಮಾನ್ಯವಾಗಿತ್ತು. ಇದರ ಮರುದಿನ ಅಂದರೆ ಏಪ್ರಿಲ್ 14ರಂದು ಇವರ ಮೊಬೈಲ್ನಿಂದ ಇವರ ಹಿರಿಯ ಅಧಿಕಾರಿ ಒಬ್ಬರಿಗೂ ಸಹ ಒಂದು ವಾಟ್ಸಪ್ ಮೆಸೇಜ್ ಕಳಿಸಿದ್ದರು. ಆದರೆ ಇದಾದ ನಂತರ ಅಂದರೆ ಏಪ್ರಿಲ್ 15ರಂದು ಇವರ ಮೊಬೈಲ್ನಿಂದ ಯಾರಿಗೂ ಮೆಸೇಜ್ ಅಥವಾ ಕರೆ ಬರೋದಿಲ್ಲ ಹಾಗೂ ಇವರ ಮೊಬೈಲ್ಗೂ ಸಹ ಯಾರಿಂದಲೂ ಕರೆ ಹಾಗೂ ಮೆಸೇಜ್ ಬರೋದಿಲ್ಲ. ಯಾಕಂದರೆ ಇವರ ಮೊಬೈಲ್ ಅವತ್ತು ಸಂಪೂರ್ಣ ಸ್ವಿಚ್ ಆಫ್ ಆಗಿತ್ತು. ಅಶ್ವಿನಿ ಅವರ ತಂದೆ ಮೇಲಿಂದ ಮೇಲೆ ಮಗಳಿಗೆ ಕರೆ ಮಾಡಿದ್ರು ಸಹ ಅದು ಬಂದ್ ಆಗಿದೆ ಅಂತ ಪ್ರತಿಕ್ರಿಯೆ ಬರ್ತಾ ಇತ್ತು. ಮಗಳು ಪೊಲೀಸ್ ಆಗಿದ್ದರಿಂದ ಯಾವುದೋ ಕೇಸ್ನಲ್ಲಿ ಅವಳು ಬ್ಯುಸಿ ಆಗಿರಬಹುದು ಅಂತ ಅವರು ಸುಮ್ಮನಾಗ್ತಾರೆ. ಇದಾಗಿ ಮುಂದಿನ ಕೆಲವು ದಿನಗಳವರೆಗೂ ಸಹ ಅಶ್ವಿನಿ ಅವರ ಫೋನ್ ಆನ್ ಆಗೋದೇ ಇಲ್ಲ. ಹೀಗಿರುವಾಗ ಮೇ 10ನೇ ತಾರೀಕು ಅವರು ಕೆಲಸ ಮಾಡ್ತಾ ಇದ್ದ ಪ್ರಾಂತ್ಯದ ಕಂಟ್ರೋಲ್ ರೂಮ್ನಿಂದ ಅವರ ತಂದೆಗೆ ಒಬ್ಬ ಅಧಿಕಾರಿ ಫೋನ್ ಮಾಡ್ತಾರೆ. ಹಾಗೆ ಕರೆ ಮಾಡಿದ ಅವರು ನಿಮ್ಮ ಮಗಳು ಕಳೆದ 1 ತಿಂಗಳಿಂದಾನೂ ಕೆಲಸಕ್ಕೆ ಹಾಜರಾಗಿಲ್ಲ ಎಂಬ ಆಘಾತಕಾರಿ ಸಂಗತಿಯನ್ನ ಅವರಿಗೆ ತಿಳಿಸ್ತಾರೆ. ಈ ವಿಷಯ ಕೇಳಿದ ತಕ್ಷಣ ಅಶ್ವಿನಿ ಅವರ ತಂದೆಗೆ ತುಂಬಾ ಭಯವಾಗುತ್ತೆ. ಅವರು ತಮ್ಮ ಮಗಳು ಎಲ್ಲೋ ಡ್ಯೂಟಿಯಲ್ಲಿ ಇರಬಹುದು ಅಂತ ಇಷ್ಟು ದಿನ ಭಾವಿಸಿದ್ದರು. ಆದರೆ ಈ ರೀತಿ ಅನಿರೀಕ್ಷಿತ ಸುದ್ದಿಯು ಸಿಡಿಲ್ನಂತೆ ಅವರ ಮೇಲೆ ಅಪ್ಪಳಿಸಿತ್ತು. ತಕ್ಷಣವೇ ಅವರು ಈ ವಿಷಯವನ್ನ ಅಶ್ವಿನಿ ಅವರ ಸೋದರರಾದ ಆನಂದ್ ಬಿದ್ರೆ ಅವರಿಗೆ ಕರೆಯ ಮೂಲಕ ತಿಳಿಸ್ತಾರೆ. ಆನಂದ್ ಬಿದ್ರೆ ಅವರು ಚೆನ್ನೈನಲ್ಲಿ ಕೆಲಸ ಮಾಡ್ತಾ ಇದ್ರು. ಈ ವಿಷಯ ಅವರಿಗೆ ಗೊತ್ತಾದ ಕೂಡಲೇ ನೀವೇನು ಗಾಬರಿ ಆಗಬೇಡಿ, ಅವಳು ಒಬ್ಬ ಪೊಲೀಸ್ ಅಧಿಕಾರಿ, ಯಾವುದೋ ರಹಸ್ಯವಾದ ಕೇಸ್ನಲ್ಲಿ ಈ ರೀತಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಕೆಲಸ ಮಾಡ್ತಾ ಇರಬಹುದು, ಅವಳೇ ನಿಮಗೆ ಫೋನ್ ಮಾಡಿ ತಿಳಿಸ್ತಾಳೆ ಅಂತ ಧೈರ್ಯ ಹೇಳ್ತಾರೆ.
ಆದರೆ ಮೇ ತಿಂಗಳು ಕಳೆದು ಜೂನ್ ಸಹ ಮುಗಿದ್ರು ಮಗಳಿಂದ ಯಾವುದೇ ಕರೆ ಬರೋದಿಲ್ಲ. ಅವಳನ್ನ ಅವರು ನೋಡಿ ಮಾತನಾಡಿಸಿ 1.5 ವರ್ಷದ ಮೇಲಾಗಿತ್ತು. ತಮ್ಮ ಮಗಳು ಕಾಣೆಯಾದ ಬಗ್ಗೆ ಅವರಿಗೆ ಪೊಲೀಸ್ ಕಂಟ್ರೋಲ್ ರೂಮ್ನಿಂದ ಮೇ ತಿಂಗಳಲ್ಲಿ ಕರೆ ಬಂದಿತ್ತು. ಇದಾದ ನಂತರ ಜೂನ್ ತಿಂಗಳಲ್ಲಿ ತಮ್ಮ ಮಗಳು ವಾಸವಿದ್ದ ಮನೆಯ ಓನರ್ನಿಂದ ಅವರಿಗೆ ಫೋನ್ ಬರುತ್ತೆ. ಆ ಫೋನ್ನಲ್ಲಿ ಅಶ್ವಿನಿ ಅವರ ಮನೆಯ ಓನರ್ ಆಗಿದ್ದ ಗೋವಿಂದ ಸ್ವಾಮಿ ಅವರು, ನಿಮ್ಮ ಮಗಳು ಕಿರಾಣಿ ಅಂಗಡಿಗೆ ಕೊಡಬೇಕಾದ ಬಾಕಿ ಹಣ ಕೊಟ್ಟಿಲ್ಲ, ಅವರು ನಮ್ಮನ್ನ ಕೇಳ್ತಾ ಇದ್ದಾರೆ, ನಿಮ್ಮ ಮಗಳು ನೋಡಿದ್ರೆ ಪತ್ತೆಯೇ ಇಲ್ಲ, ಅವರು ಯಾವಾಗ ಬರ್ತಾರೆ ಅಂತ ಅಶ್ವಿನಿ ಅವರ ತಂದೆ ಜಯರಾಜ್ಗೆ ಕೇಳ್ತಾರೆ. ಆಗ ಅಶ್ವಿನಿ ಅವರ ತಂದೆ ಜಯರಾಜ್ಗೆ ಏನ್ ಮಾಡಬೇಕು ಅಂತಾಲೆ ಗೊತ್ತಾಗೋದಿಲ್ಲ. ಈ ರೀತಿ ಪದೇ ಪದೇ ಬರ್ತಾ ಇದ್ದ ಫೋನ್ ಕರೆಗಳಿಂದ ಭಯಭೀತರಾದ ಅವರು ತಮ್ಮ ಮಗಳಿಗೆ ಯಾವ ಅಪಾಯ ಆಗಿದೆಯೋ ಏನೋ ಎನ್ನುವ ಆತಂಕದಿಂದ ಜೂನ್ ತಿಂಗಳಲ್ಲಿ ತಮ್ಮ ಮಗಳು ಕೆಲಸ ಮಾಡ್ತಾ ಇದ್ದ ಸ್ಟೇಷನ್ಗೆ ಕರೆ ಮಾಡಿ ಈ ಬಗ್ಗೆ ಒಂದು ಪೊಲೀಸ್ ದೂರನ್ನ ಕೊಡ್ತಾರೆ. ಯಾಕಂದ್ರೆ ಅವರ ಪತ್ನಿ ಕಾಯಿಲೆಯಿಂದ ಬಳಲ್ತಾ ಇರೋದ್ರಿಂದ ಅವರನ್ನ ಅಲ್ಲೇ ಬಿಟ್ಟು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಅವರು ಈ ವಿಷಯ ತಿಳಿಸಿದಾಗ ಆರಂಭದಲ್ಲಿ ಪೊಲೀಸರು ಫೋನ್ನಲ್ಲಿ ವಿಷಯ ತಿಳಿದು ಈ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸೋದಿಲ್ಲ. ಮುಂದಿನ ಜುಲೈ ತಿಂಗಳಲ್ಲಿ ಆನಂದ್ ಬಿದ್ರೆ ಅವರು ತಮ್ಮ ಪೋಷಕರ ಹತ್ರ ಬಂದಾಗ ಅವರಿಗೆ ಎಲ್ಲಾ ವಿಷಯ ಗೊತ್ತಾಗಿ ತಕ್ಷಣ ತಮ್ಮ ಸೋದರಿ ಕೆಲಸ ಮಾಡ್ತಾ ಇದ್ದ ಸ್ಟೇಷನ್ಗೆ ಬಂದು ಈ ಬಗ್ಗೆ ಒಂದು ಲಿಖಿತ ದೂರನ್ನ ಕೊಟ್ಟು FIR ದಾಖಲಾಗುವಂತೆ ಮಾಡ್ತಾರೆ. ಈ ದೂರು ಸ್ವೀಕಾರವಾದ ತಕ್ಷಣ ACP ಸಂಗೀತ ಹಾಗೂ ಪೋಪ್ರೆ ಎಂಬ ಇನ್ನೊಬ್ಬ ಅಧಿಕಾರಿ ಇಬ್ಬರೂ ಸಹ ಈ ಕೇಸಿನ ತನಿಖೆ ಶುರು ಮಾಡ್ತಾರೆ. ACP ಸಂಗೀತ ಅವರು ಒಬ್ಬ ದಕ್ಷ ಮಹಿಳಾ ಅಧಿಕಾರಿಯಾಗಿದ್ದು ಇವರನ್ನ ಅಲ್ಲೆಲ್ಲ ಲೇಡಿ ಸಿಂಗಂ ಎಂದೇ ಕರೆಯಲಾಗ್ತಾ ಇತ್ತು. ಇವರು ಅಶ್ವಿನಿ ಅವರ ಎಲ್ಲಾ ಪರಿಚಿತರು ಹಾಗೂ ಅವರಿಗೆ ಗೊತ್ತಿದ್ದ ಪ್ರತಿಯೊಬ್ಬರನ್ನ ಬಿಡದ ಹಾಗೆ ಈ ಬಗ್ಗೆ ವಿಚಾರಣೆ ಮಾಡ್ತಾರೆ. ಎಲ್ಲರಿಂದಲೂ ಅವರಿಗೆ ತಿಳಿದು ಬಂದ ಸಂಗತಿ ಏನಂದ್ರೆ ಏಪ್ರಿಲ್ 15ರಿಂದ ಅಶ್ವಿನಿ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅನ್ನೋದು. ಇನ್ನು ಕೆಲವರು ಅವರನ್ನ ಏಪ್ರಿಲ್ 11ರಂದು ತಾವು ಕೊನೆ ಬಾರಿ ಕಚೇರಿಯಲ್ಲೇ ನೋಡಿದ್ದೇವೆ ಅಂತ ಹೇಳ್ತಾರೆ. ಅವತ್ತು ಅವರು ತಮ್ಮ ಫುಲ್ ಡ್ಯೂಟಿ ಮುಗಿಸಿ ಹೊರಗೆ ಹೋಗೋದನ್ನ ಸಹ ನಾವು ನೋಡಿದ್ವಿ ಅಂತ ಇನ್ನು ಕೆಲವರು ಹೇಳ್ತಾರೆ. ಆದರೆ ಏಪ್ರಿಲ್ 11ರಂದು ಕಚೇರಿ ಕೆಲಸ ಮುಗಿಸಿ ಅಲ್ಲಿಂದ ಹೊರಟ ಅಶ್ವಿನಿ ಅವರು ತದನಂತರ ಯಾರಿಗೂ ಕಾಣಿಸಿರಲಿಲ್ಲ. ತಮ್ಮ ಆಫೀಸ್ ಕೆಲಸ ಮುಗಿಸಿ ಅವರು ಎಲ್ಲಿಗೆ ತಾನೇ ಹೋಗಲು ಸಾಧ್ಯವಿತ್ತು, ಅವರು ಎಲ್ಲೆಲ್ಲ ಹೋಗಿದ್ದಾರೆ ಅನ್ನುವ ಮಾಹಿತಿ ಪಡೆದು ಅಲ್ಲೆಲ್ಲ ಹೋಗಿ CC ಕ್ಯಾಮೆರಾಗಳ ದೃಶ್ಯಗಳನ್ನು ಚೆಕ್ ಮಾಡಲು ಪೊಲೀಸ್ ಮುಂದಾಗ್ತಾರೆ. ಹಾಗೂ ಅವರ ಮೊಬೈಲ್ ಎಲ್ಲೆಲ್ಲಿ ಸಕ್ರಿಯವಾಗಿತ್ತು ಹಾಗೂ ಅದು ಯಾವ ಯಾವ ಲೊಕೇಶನ್ ಟ್ರೇಸ್ ಮಾಡಿತ್ತು ಅನ್ನೋದರ ಮೂಲಕವೂ ಅವರು ಎಲ್ಲಿಗೆ ಹೋಗಿರಬಹುದು ಅನ್ನೋದರ ಹುಡುಕಾಟ ಶುರುವಾಗುತ್ತದೆ. ಅಶ್ವಿನಿಯವರ ಬಗ್ಗೆ ಹೇಳೋದಾದರೆ ಇವರು ಮೂಲತಃ ಕೊಲ್ಲಾಪುರ್ನವರು. ಓದಿನಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದ ಇವರು ತಮ್ಮ ಬಾಲ್ಯದ ಶಿಕ್ಷಣ ಮುಗಿಸಿದ ನಂತರ ಮುಂದಿನ ಶಿಕ್ಷಣಕ್ಕಾಗಿ ಕೊಲ್ಲಾಪುರ್ನಲ್ಲಿದ್ದ ತಮ್ಮ ಮಾವನವರ ಮನೆಗೆ ಬರ್ತಾರೆ. ಇನ್ನು ಇವರ ತಂದೆ ಜಯರಾಜ್ ಅವರು ಸಹ ಒಬ್ಬ ಮಿಲಿಟರಿಯ ನಿವೃತ್ತ ಅಧಿಕಾರಿ. 2000 ಇಸವಿಯಲ್ಲಿ ಇವರು ಪೊಲೀಸ್ ಆಗಬೇಕೆಂಬ ಅದಮ್ಯ ಕನಸು ಇಟ್ಕೊಂಡಿದ್ರು. 2005ರಲ್ಲಿ ಇವರನ್ನ ರಾಜು ಗೋರೆ ಎಂಬುವವರಿಗೆ ಕೊಟ್ಟು ವಿವಾಹ ಮಾಡಲಾಗಿತ್ತು. ಇವರ ಓದು ಹಾಗೂ ಇವರ ಮುಂದಿನ ಗುರಿಗಳ ಬಗ್ಗೆ ತಿಳಿದಿದ್ದ ರಾಜು ಅವರು ಸಹ ಈ ಬಗ್ಗೆ ತುಂಬಾ ಸಹಕಾರ ನೀಡ್ತಾ ಇದ್ರು. ಅದರಂತೆ 2006ರಲ್ಲಿ ಪೊಲೀಸ್ ಪರೀಕ್ಷೆಯಲ್ಲಿ ಪಾಸ್ ಆದ ಅಶ್ವಿನಿ ಅವರು ಪೊಲೀಸ್ ಅಧಿಕಾರಿಯಾಗಿ ಆಯ್ಕೆ ಆಗ್ತಾರೆ. ಇವರು ಪೊಲೀಸ್ ಟ್ರೈನಿಂಗ್ ಆಗಿ ಮೊದಲು ನಾಸಿಕ್ಗೆ ಹೋಗಬೇಕಾಗುತ್ತೆ. ಅಲ್ಲಿ ತರಬೇತಿ ಮುಗಿಸಿಕೊಂಡ ಅವರು ಪುಣೆಯಲ್ಲಿ ಪೋಸ್ಟಿಂಗ್ ಮಾಡಿಸಿಕೊಳ್ತಾರೆ. ಅಲ್ಲಿಂದ ಬಾಂದ್ರಾ, ಸಾಂಗ್ಲಿ ಹೀಗೆ ಮೊದಲಾದ ಕಡೆ ವರ್ಗವಾಗುತ್ತಲೇ ಬಂದ ಇವರು ಪೊಲೀಸ್ ಇಲಾಖೆಯಲ್ಲಿ ಒಬ್ಬ ದಕ್ಷ ಮಹಿಳಾ ಅಧಿಕಾರಿ ಅಂತ ಗುರುತಿಸಿಕೊಳ್ತಾರೆ. ಕೊನೆಗೆ ಇವರನ್ನ ಹ್ಯೂಮನ್ ರೈಟ್ಸ್ ಕಮಿಷನ್ ವಿಭಾಗದಲ್ಲಿ ಸಂರಕ್ಷಣಾಧಿಕಾರಿಯಾಗಿ ನೇಮಿಸಲಾಗುತ್ತೆ. ಈ ರೀತಿ ಇವರ ಬಗ್ಗೆ ಇದ್ದ ಎಲ್ಲಾ ಮಾಹಿತಿಗಳನ್ನ ACP ಸಂಗೀತ ಅವರು ಕೂಲಂಕುಷವಾಗಿ ಕಲೆ ಹಾಕ್ತಾರೆ. ಇವರಿಗೆ ಪರಿಚಯ ಇದ್ದ ಎಲ್ಲರನ್ನ ಕರೆಸಿ ಇವರ ಬಗ್ಗೆ ಗೊತ್ತಿರುವ ವಿಷಯಗಳನ್ನ ಕೆದಕಲು ಶುರು ಮಾಡ್ತಾರೆ. ಅವತ್ತು ಯಾರ್ಯಾರಿಗೆ ಇವರಿಂದ ವಾಟ್ಸಪ್ ಸಂದೇಶ ಹೋಗಿತ್ತು ಅನ್ನೋದನ್ನ ಸಹ ಇವರು ತುಂಬಾ ಎಚ್ಚರಿಕೆಯಿಂದ ಪರಿಶೀಲನೆ ಮಾಡ್ತಾರೆ. ಏಪ್ರಿಲ್ 14ರಂದು ಇವರ ಮೊಬೈಲ್ ಮೂಲಕ ಇವರು ತಮ್ಮ ಹಿರಿಯ ಅಧಿಕಾರಿಗಳಿಗೂ ಸಹ ಒಂದು ವಾಟ್ಸಪ್ ಸಂದೇಶ ಕಳಿಸಿದ್ರು. ಇದರಲ್ಲಿ ತಾವು ಧ್ಯಾನ ಕೇಂದ್ರಕ್ಕೆ ಹೋಗೋದಾಗಿ ತಿಳಿಸಿದ್ದರು. ಇವರ ಮೊಬೈಲ್ ಚೆಕ್ ಮಾಡಿದಾಗ ಅದರಲ್ಲಿ ಸುಮಾರು 200 ಜನರ ನಂಬರನ್ನ ಅವರು ಸೇವ್ ಮಾಡಿಕೊಂಡಿದ್ದು ಗೊತ್ತಾಗುತ್ತೆ. ಹಾಗೂ ಯಾವ ನಂಬರ್ನಿಂದ ಇವರ ಮೊಬೈಲ್ಗೆ ಪದೇ ಪದೇ ಕರೆ ಬಂದಿದೆ ಅನ್ನೋದನ್ನ ಚೆಕ್ ಮಾಡಿದಾಗ ಅದರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯ ಫೋನ್ ನಂಬರ್ ಸಿಗುತ್ತದೆ. ಅವರ ಹೆಸರು ಅಭಯ್ ಕುರುಂದ್ಕರ್. ಇವರು ಅಶ್ವಿನಿ ಅವರ ಮೇಲಾಧಿಕಾರಿಯಾಗಿದ್ದರು. ಏಪ್ರಿಲ್ 10 ಮತ್ತು 11ರಂದು ಸಹ ಅಶ್ವಿನಿ ಅವರು ಇವರ ನಂಬರ್ಗೆ ತಾವು ಧ್ಯಾನ ಕೇಂದ್ರಕ್ಕೆ ಹೋಗ್ತಾ ಇರೋದಾಗಿ ಮೆಸೇಜ್ ಕಳಿಸಿದ್ದರು. ಅಲ್ಲದೆ ಅವರು ಇದೇ ಸಂದೇಶವನ್ನ ತಮ್ಮ ಪೋಷಕರು ಹಾಗೂ ಇತರರಿಗೂ ಸಹ ಕಳಿಸಿದ್ದರು. ಅಶ್ವಿನಿ ಅವರ ಮೊಬೈಲ್ ಸಿಗ್ನಲ್ ಕೊನೆಯ ಸಲ ಇಲ್ಲಿಯ ಮೀರಾ ರಸ್ತೆಯ ಗೋಲ್ಡನ್ ಗೇಟ್ ಬಳಿ ಇದ್ದ ಬಯಂದರ್ನ ಪೂರ್ವದಲ್ಲಿ ಪತ್ತೆಯಾಗಿತ್ತು.
ಇದು ಅವರ ಡ್ಯೂಟಿ ಸ್ಥಳದಿಂದಲೂ ಹಾಗೂ ಅವರ ನಿವಾಸದಿಂದಲೂ ಸಾಕಷ್ಟು ದೂರದಲ್ಲಿ ಇದ್ದಂತಹ ಒಂದು ಅಜ್ಞಾತ ಜಾಗ. ಇಲ್ಲಿ ಅವರು ಯಾವ ಕೆಲಸಕ್ಕಾಗಿ ಬಂದಿದ್ದರು ಅನ್ನೋದು ಮೊದಲಿಗೆ ತಿಳಿಯೋದಿಲ್ಲ. ನಂತರ ಅದು ಅಭಯ್ ಅವರ ನಿವಾಸದ ಲೊಕೇಶನ್ ಅನ್ನೋದು ತಿಳಿಯುತ್ತೆ. ಇದರಿಂದಾಗಿ ಎಲ್ಲರ ಗಮನ ಇವರ ಮೇಲಾಧಿಕಾರಿಯಾದ ಅಭಯ್ ಅವರ ಮೇಲೆ ಹೋಗುತ್ತದೆ. ಅಧಿಕಾರಿಗಳ ನಡುವೆ ಸ್ನೇಹ, ಸಲುಗೆ, ವಿಶ್ವಾಸ ಹಾಗೂ ಮಾತುಕತೆ ನಡೆಯೋದು ತುಂಬಾನೇ ಕಾಮನ್. ಅದೇ ರೀತಿ ಅಶ್ವಿನಿ ಹಾಗೂ ಅಭಯ್ ಅವರು ಸಹ ಪರಸ್ಪರ ಮಾತನಾಡಿಕೊಂಡಿರಬಹುದು ಅಂತ ನಿಮ್ಗೆ ಅನಿಸಬಹುದು. ಈ ಅಭಯ್ ಅವರು ತಾಣೆ ಎನ್ನುವ ಜಾಗದ ಗ್ರಾಮೀಣ ಭಾಗದ ಸ್ಟೇಷನ್ ನಲ್ಲಿ ಸೆಕ್ಯೂರಿಟಿ ಬ್ರಾಂಚ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಇಲ್ಲಿಯ ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳನ್ನ ಗಮನಿಸಿದಾಗ ಪೊಲೀಸರಿಗೆ ತಿಳಿದು ಬಂದದ್ದೇನೆಂದ್ರೆ, ಅವತ್ತು ಏಪ್ರಿಲ್ 11ರಂದು ತಮ್ಮ ಕಚೇರಿಯ ಕೆಲಸ ಮುಗಿಸಿದ ಅಶ್ವಿನಿ ಅವರು ಸೀದಾ ತಾಣೆಯ ರೈಲ್ವೆ ಸ್ಟೇಷನ್ ಕಡೆಗೆ ಬರ್ತಾರೆ. ಹಾಗೆ ಬಂದವರೇ ಅಲ್ಲೇ ಇದ್ದ ಒಂದು ಕೆಂಪು ಕಾರ್ ಒಳಗೆ ಹತ್ತಿ ಕುತ್ಕೊಳ್ತಾರೆ. ಈ ಕಾರನ್ನ ಡ್ರೈವ್ ಮಾಡ್ತಾ ಇದ್ದಿದ್ದು ಬೇರ್ಯಾರು ಅಲ್ಲ, ಇದೇ ಅಭಯ್ ಎನ್ನುವ ಅಧಿಕಾರಿ. ಇವರು ಅದೇ ಮೀರಾ ರಸ್ತೆಯ ಏರಿಯಾದಲ್ಲಿದ್ದ ಮುಕುಂದ ಪ್ಲಾಜಾ ಎನ್ನುವ ಅಪಾರ್ಟ್ಮೆಂಟ್ನ 401ನೇ ರೂಮ್ನಲ್ಲಿ ವಾಸ ಇದ್ದರು. ಅವತ್ತು ನೇರ ಕಾರ್ನಲ್ಲಿ ಅವರು ಇಲ್ಲಿಗೆ ಬರ್ತಾರೆ. ಅಂದ್ರೆ ಅಶ್ವಿನಿ ಅವರಿಗೂ ಹಾಗೂ ಅಭಯ್ ಅವರಿಗೂ ಏನಾದರೂ ಅಕ್ರಮ ಸಂಬಂಧ ನಡೆದಿತ್ತಾ ಎನ್ನುವ ಗೊಂದಲ ಪೊಲೀಸರಲ್ಲಿ ಶುರುವಾಗುತ್ತೆ. ಇವರ ವಿಳಾಸ ಪಡೆದ ಪೊಲೀಸರು ಆ ಸ್ಥಳಕ್ಕೆ ಬಂದು ಚೆಕ್ ಮಾಡಿದಾಗ ಆ ಮನೆಯೊಳಗೆ ಒಂದಷ್ಟು ವಸ್ತುಗಳು ಸಿಗ್ತಾವೆ. ಪೊಲೀಸರು ಆ ಸ್ಥಳಕ್ಕೆ ಬರಲು ಇನ್ನೂ ಒಂದು ಮುಖ್ಯ ಕಾರಣ ಏನಿತ್ತು ಅಂದ್ರೆ, ಅಶ್ವಿನಿ ಅವರ ಮೊಬೈಲ್ ಕೊನೆಯ ಸಲ ಈ ಲೊಕೇಶನ್ನಲ್ಲಿ ಸಕ್ರಿಯವಾಗಿತ್ತು. ಅಭಯ್ ಅವರ ನಿವಾಸದಲ್ಲಿ ಅವರ ಲ್ಯಾಪ್ಟಾಪ್ ಮತ್ತು ಒಂದಷ್ಟು SD ಕಾರ್ಡ್ಗಳು ಹಾಗೂ ಒಂದು ಟೆಡ್ಡಿ ಬೇರ್ ಗೊಂಬೆಯೂ ಸಹ ಇತ್ತು. ಆ ಬೊಂಬೆಯ ಒಳಗೆ ಒಂದು ಹಿಡನ್ ಕ್ಯಾಮೆರಾ ಸಹ ಇದ್ದದ್ದನ್ನ ಪೊಲೀಸರು ಗಮನಿಸ್ತಾರೆ. ಎಲ್ಲ ವಸ್ತುಗಳನ್ನ ಸಹ ಕೂಡಲೇ ಫೊರೆನ್ಸಿಕ್ ಲ್ಯಾಬ್ಗಳಿಗೆ ಕಳಿಸಿಕೊಡಲಾಯಿತು. ಅಲ್ಲಿ ಸಿಕ್ಕ ಲ್ಯಾಪ್ಟಾಪ್ ಹಾಗೂ ಇತರೆ SD ಕಾರ್ಡ್ಗಳ ಸ್ಟೋರೇಜ್ನಿಂದ ಏನಾದರೂ ಮಾಹಿತಿ ಸಿಗುತ್ತಾ ಅಂತ ಚೆಕ್ ಮಾಡಿದಾಗ ಅವರಿಗೆ ಒಂದಷ್ಟು ಫೋಟೋಗಳು ಅಲ್ಲಿ ಸಿಗ್ತಾವೆ. ಅಶ್ವಿನಿ ಹಾಗೂ ಅಭಯ್ ಇವರಿಬ್ಬರ ಸಾಕಷ್ಟು ಖಾಸಗಿ ಫೋಟೋಗಳು ಇದರಲ್ಲಿ ಸಿಕ್ಕವು. ಅಲ್ಲಿ ಸಿಕ್ಕ ಒಂದು ವಿಡಿಯೋ ದೃಶ್ಯದಲ್ಲಿ ಇಬ್ಬರೂ ಸಹ ಅರೆಬರೆ ಬಟ್ಟೆ ಧರಿಸಿದ್ದ ಒಂದು ವಿಡಿಯೋ ಸಿಕ್ತು. ಇನ್ನೊಂದರಲ್ಲಿ ಬಿಳಿ ಬಟ್ಟೆ ಧರಿಸಿ ಕುಳಿತ ಅಶ್ವಿನಿ ಅವರನ್ನ ಅಭಯ್ ಹೊಡೆಯುತ್ತಾ ಇದ್ದ ದೃಶ್ಯವೂ ಸಹ ಇತ್ತು. ಇವರಿಬ್ಬರ ನಡುವಿನ ಸಂಬಂಧವಾದರೂ ಏನು? ಅಭಯ್ ಅವರ ಮೇಲೆ ಕೈ ಮಾಡಲು ಕಾರಣವೇನು? ಅವರು ಅವತ್ತು ಕಾರಲ್ಲಿ ಮೀರಾ ರಸ್ತೆಯ ಏರಿಯಾಗೆ ಯಾಕೆ ಬಂದ್ರು? ಈಗ ಅಶ್ವಿನಿ ಅವರು ಎಲ್ಲಿದ್ದಾರೆ ಎಂಬ ಮುಂತಾದ ಗೊಂದಲಗಳು ಪೊಲೀಸರಲ್ಲಿ ಶುರುವಾಗುತ್ತೆ. ಅವರು ಈ ಬಗ್ಗೆ ಅಭಯ್ ಅವರ ಬಳಿ ಬಂದು ಆ ಫೋಟೋಗಳನ್ನು ತೋರಿಸಿ ಕೇಳಿದಾಗ ಅದರ ಬಗ್ಗೆ ಮರ್ಯಾದೆಗೆ ಹೆದರಿ ಏನು ಹೇಳಲು ಇಷ್ಟಪಡದ ಅವರು ಅಶ್ವಿನಿ ಅವರು ಎಲ್ಲಿ ಎಂಬ ಪ್ರಶ್ನೆಗೆ ಅದು ಮಾತ್ರ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಶ್ವಿನಿ ಅವರು ತಮ್ಮ ಮೊಬೈಲ್ನಲ್ಲಿ ಫೆಬ್ರವರಿಯಿಂದ ಏಪ್ರಿಲ್ನವರೆಗೂ ಅಭಯ್ ಅವರಿಗೆ 300 ಸಲಕ್ಕೂ ಹೆಚ್ಚು ಸಲ ಕರೆ ಮಾಡಿದ್ದರು. ಆದರೆ ಈ ಅವಧಿಯಲ್ಲಿ ಅವರು ತಮ್ಮ ಸ್ವಂತ ಪತಿಗೆ ಕರೆ ಮಾಡಿದ್ದು ಕೇವಲ 8 ಸಲ ಮಾತ್ರ. ಈ ಬಗ್ಗೆ ಹೆಚ್ಚಿನ ವಿವರ ಕಲೆ ಹಾಕೋದಕ್ಕೆ ಪೊಲೀಸರು ಮುಂದಾಗ್ತಾರೆ. ಅಭಯ್ ಮೂಲತಃ ಅಲ್ಲಿಯ ಮರಾಡ್ ಎಂಬ ಸ್ಥಳದವನು. ಮೂಲತಃ ಸಾಧಾರಣ ಕುಟುಂಬದಿಂದ ಮೇಲೆ ಬಂದಂತಹ ಇವನ ತಂದೆ ಇವನು ಇನ್ನೂ ಚಿಕ್ಕವನಾಗಿದ್ದಾಗಲೇ ಮರಣಿಸಿದ್ದರು. ತನ್ನ ತಾಯಿ ಹಾಗೂ ಸೋದರಿಯನ್ನ ಪಾಲಿಸಿಕೊಂಡು ವಿದ್ಯಾಭ್ಯಾಸ ಮಾಡ್ತಾ ಇದ್ದ ಇವನು ದೂರದ ಹಜಾರ ಎಂಬ ಊರಿಗೆ ಹೆಚ್ಚಿನ ವ್ಯಾಸಂಗಕ್ಕಾಗಿ ಬರ್ತಾನೆ. ಇವರ ಪಿತ್ರಾರ್ಜಿತ ಸ್ವತ್ತಿಗೆ ಸೇರುತ್ತಿದ್ದ ಜಮೀನು ಹಾಗೂ ಇತರೆ ಜಾಗವನ್ನ ಇವರ ಸಂಬಂಧಿಕರೆಲ್ಲ ಮೋಸದಿಂದ ಕಬಳಿಸಿಕೊಂಡ ಸಂಗತಿ ಅಭಯ್ಗೆ ಸ್ವಲ್ಪ ತಡವಾಗಿ ತಿಳಿಯುತ್ತದೆ. ಆದರೆ ಅವರೆಲ್ಲ ಉನ್ನತ ಸ್ಥಾನದಲ್ಲಿದ್ದು ತುಂಬಾ ಭದ್ರವಾದ ಪೊಸಿಷನ್ನಲ್ಲಿ ಇದ್ದವರು. ಅವರನ್ನ ಎದುರು ಹಾಕಿಕೊಳ್ಳಬೇಕೆಂದರೆ ತಾನೂ ಸಹ ಚೆನ್ನಾಗಿ ಓದಿ ಒಳ್ಳೆಯ ಇಲಾಖೆಯಲ್ಲಿ ಉನ್ನತ ಸ್ಥಾನ ಗಳಿಸಿ ಅವರಿಗಿಂತಲೂ ಎತ್ತರಕ್ಕೆ ಬರಬೇಕೆನ್ನುವ ಛಲ ಇವನಿಗೆ ಆರಂಭದಿಂದಲೂ ಇತ್ತು. ಆದ್ದರಿಂದ ಚೆನ್ನಾಗಿ ಓದಿ ಪೊಲೀಸ್ ಇಲಾಖೆಗೆ ಸೇರಿಕೊಂಡ ಇವನು ಕೊನೆಗೂ ಪೊಲೀಸ್ ಅಧಿಕಾರಿಯಾಗುವಲ್ಲಿ ಯಶಸ್ವಿಯಾಗ್ತಾನೆ. ಪೊಲೀಸ್ ಆದ ನಂತರ ಸಾಕಷ್ಟು ಜನ ಪ್ರಭಾವಿ ವ್ಯಕ್ತಿಗಳು ಹಾಗೂ ರಾಜಕಾರಣಿಗಳ ನಂಟನ್ನ ಇರಿಸಿಕೊಂಡ ಅಭಯ್ 2006ರಲ್ಲಿ ಪೊಲೀಸ್ ರ್ಯಾಂಕ್ನಲ್ಲಿ ಉನ್ನತ ಸ್ತರಕ್ಕೆ ಏರ್ತಾನೆ. ಈ ಸಮಯದಲ್ಲಿ ಇವನನ್ನ ದೂರದ ಯಾವುದೋ ಸ್ಥಳಕ್ಕೆ ಕಮಿಷನರ್ ಆಫೀಸ್ನಿಂದ ವರ್ಗಾವಣೆ ಮಾಡಿದಾಗ ಅಲ್ಲಿ ಕೆಲಸ ಮಾಡಲು ಇಷ್ಟಪಡದ ಅಭಯ್ ತನ್ನ ಮೇಲಾಧಿಕಾರಿಗಳ ಸಹಾಯದಿಂದ ಅಲ್ಲಿಂದ ಒಂದೇ ತಿಂಗಳಲ್ಲಿ ಮುಂಬೈನ ಠಾಣೆಗೆ ವರ್ಗಾವಣೆ ಮಾಡಿಸಿಕೊಳ್ಳುತ್ತಾನೆ. 2010ರಲ್ಲಿ ಈತ ಕ್ರೈಮ್ ಬ್ರಾಂಚ್ನ ಉನ್ನತ ಅಧಿಕಾರಿಯಾಗಿ ಆಯ್ಕೆಯಾದಾಗ ಇವನ ಕೈ ಕೆಳಗೆ ಅಶ್ವಿನಿ ಸಹ ಸಹಾಯಕ ಅಧಿಕಾರಿಯಾಗಿ ನೇಮಕವಾಗ್ತಾರೆ. ಮೊದಲ ನೋಟದಲ್ಲಿಯೇ ಇವರಿಬ್ಬರಿಗೂ ಪರಸ್ಪರ ಆಕರ್ಷಣೆ ಉಂಟಾಗುತ್ತದೆ. ಅಭಯ್ಗೆ ಈಗಾಗಲೇ ಮದುವೆಯಾಗಿ ಒಂದು ಮಗು ಕೂಡ ಇತ್ತು. ಆದರೂ ಸಹ ಅಭಯ್ನ ಕಣ್ಣು ಮದುವೆಯಾಗಿ ಒಂದು ಮಗುವಿದ್ದ ಅಶ್ವಿನಿಯವರ ಮೇಲೆ ಬೀಳುತ್ತದೆ. ನಿಧಾನವಾಗಿ ಅಶ್ವಿನಿ ಕೂಡ ಅವನ ಪ್ರೇಮ ಪಾಶದಲ್ಲಿ ಸಿಲುಕಿಕೊಳ್ತಾರೆ. ತನ್ನ ಪ್ರಭಾವದಿಂದಾಗಿ ಕ್ರೈಮ್ ಬ್ರಾಂಚ್ನಲ್ಲಿ ಅವರಿಗೆ ಸಂರಕ್ಷಣಾಧಿಕಾರಿಯ ಪೋಸ್ಟ್ ಸಿಗುವಂತೆ ಅಭಯ್ ನೋಡಿಕೊಂಡಿದ್ದ ಹಾಗೂ ತಮಗೆ ತಿಳಿದವರಿಂದ ಒಂದು ಫ್ಲಾಟ್ ಸಹ ಅವರಿಗೆ ಕೊಡಿಸಿದ್ದರು. ಸರ್ಕಾರದ ವತಿಯಿಂದ ಅಭಯ್ಗೆ ಒಂದು ಸರ್ಕಾರಿ ವಾಹನ ಸಿಕ್ಕಿತ್ತಾದರೂ
ಇವರು ತಮ್ಮ ಡ್ಯೂಟಿಗೆ ಖಾಸಗಿ ವಾಹನವಾದ ವೋಕ್ಸ್ ವ್ಯಾಗನ್ ಕಾರ್ನಲ್ಲಿಯೇ ಆಗಾಗ ತಿರುಗಾಡ್ತಾ ಇದ್ದರು. ಸಮಯ ಸಿಕ್ಕಾಗ್ಲೆಲ್ಲ ಅಶ್ವಿನಿ ಅವರನ್ನ ಸಹ ಅಭಯ್ ಈ ಕಾರ್ನಲ್ಲಿ ಸುತ್ತಾಡಿಸಿಕೊಂಡು ಬರ್ತಾ ಇದ್ರು ಹಾಗೂ ತಾವಿದ್ದ ನಿವಾಸಕ್ಕೂ ಸಹ ಕರೆಸಿಕೊಳ್ಳುತ್ತಿದ್ದರು. ಗಂಡ ಮಗಳು ದೂರ ಇದ್ದದ್ದು ಹಾಗೂ ಇಲ್ಲಿಯ ಒಂಟಿ ಜೀವನ ಈಕೆಗೂ ಸಹ ಈ ಅಕ್ರಮ ಸಂಬಂಧಕ್ಕೆ ತಿರುಗಲು ಪ್ರೇರೇಪಿಸಿತ್ತು. ಒಂದ್ಸಲ ಅಂದ್ರೆ 2014ರಲ್ಲಿ ಒಮ್ಮೆ ಇದೆಲ್ಲ ವಿಷಯದ ಬಗ್ಗೆ ಅಶ್ವಿನಿ ತಮ್ಮ ಪತಿಯಾದ ರಾಜು ಅವರಿಗೆ ತಿಳಿಸಿದ್ರು. ಅದರಲ್ಲಿ ಅವರು ಅಭಯ್ ತಮ್ಮನ್ನು ತಮ್ಮ ಹೊಸ ಪತ್ನಿಯಾಗಿ ಸ್ವೀಕಾರ ಮಾಡಲು ಸಿದ್ಧವಿದ್ದಾರೆಂದು, ಅವರು ತಮ್ಮ ಮೊದಲ ಪತ್ನಿಗೆ ತನಗೋಸ್ಕರ ಡಿವೋರ್ಸ್ ನೀಡಲು ಸಹ ರೆಡಿ ಇದ್ದಾರೆ ಅಂತಲೂ ಬರೆಸಲಾಗಿದ್ದ ಒಂದು ಅಗ್ರಿಮೆಂಟ್ ಪತ್ರವನ್ನ ತೋರಿಸಿದ್ದರು. ಈ ಬಗ್ಗೆ ಅವರ ಪತಿ ರಾಜು ಅವರಿಗೆ ಸ್ವಲ್ಪವೂ ಸಮ್ಮತಿ ಇರಲಿಲ್ಲ. ಇಷ್ಟೆಲ್ಲ ಉನ್ನತ ಸ್ಥಾನದಲ್ಲಿದ್ದ ಅಶ್ವಿನಿ ತಮ್ಮ ಪತಿ, ಮಗಳು ಹಾಗೂ ಪೋಷಕರಿಗೆ ಮೋಸ ಮಾಡಿ ತನ್ನ ಸ್ಥಾನಮಾನವನ್ನ ಸಹ ಮರೆತು ಈಗಾಗಲೇ ಒಂದು ಮದುವೆಯಾದವನ ಜೊತೆ ಹೋಗಿ ಸೆಟಲ್ ಆಗೋದು ಆಕೆಯ ಗೌರವ ಘನತೆಗೆ ಶೋಭೆ ತರುವಂತದ್ದಾಗಿರಲಿಲ್ಲ. ಕೇವಲ ಹೊಸ ಗೆಳೆಯನ ಸಾಂಗತ್ಯಕ್ಕೋಸ್ಕರವಾಗಿ ತಮಗಿದ್ದ ಹೆಸರು, ಗೌರವ, ಘನತೆ, ಕುಟುಂಬ ಇದನ್ನೆಲ್ಲ ಬಿಡಲು ಸಿದ್ಧವಾಗಿದ್ದ ಅಶ್ವಿನಿಯವರ ಈ ಬಗೆಯ ದುಂಡಾವರ್ತನೆ ಯಾರಿಗೂ ಇಷ್ಟವಾಗಲಿಲ್ಲ. ಅಭಯ್ ಪೊಲೀಸ್ ಅಧಿಕಾರಿ ವಲಯದಲ್ಲಿ ಅತ್ಯಂತ ಪ್ರಭಾವಿ ವ್ಯಕ್ತಿಯಾಗಿದ್ರು. 2012ರಲ್ಲಿ ಅವರು ಯಾರೋ ಸರ್ಕಾರಕ್ಕೆ ಸಲ್ಲಿಸಬೇಕಿದ್ದ ಒಂದು ಮನವಿ ಪತ್ರವನ್ನ ತಮ್ಮ ಶಕ್ತಿ ಬಳಸಿ ಸಂಬಂಧಿತ ಅಥಾರಿಟಿಗೆ ಅದು ದಕ್ಕದ ಹಾಗೆ ಮಾಡಿದ್ದರು. ಈ ಒಂದು ಪತ್ರವು ಸರ್ಕಾರದ ಗಮನಕ್ಕೇನಾದರೂ ಬಂದಿದ್ದರೆ ಅದರಲ್ಲಿದ್ದ ವಿಷಯದ ಗಂಭೀರತೆಯಿಂದಾಗಿ ಅವತ್ತು ಸರ್ಕಾರಗಳೇ ಉರುಳಿ ಹೋಗಬೇಕಾಗಿತ್ತು. ಆದರೆ ಅಭಯ್ ಅವರ ಪ್ರಭಾವ ಹಾಗೂ ಅವರ ಅಧಿಕಾರದ ಬಲದಿಂದ ಈ ಒಂದು ಪ್ರಯತ್ನ ನಡೆಯಲಿಲ್ಲ. ಹಾಗೂ ಇವರು ಎಷ್ಟೋ ಜನರ ವರ್ಗಾವಣೆಗಳನ್ನ ತಮ್ಮ ಪ್ರಭಾವದಿಂದ ತಪ್ಪಿಸಿದ್ದರು. ಇಂಥ ಅಧಿಕಾರ ಬಲ ಇರುವ ವ್ಯಕ್ತಿಯನ್ನ ತೃಪ್ತಿಗೊಳಿಸಿದರೆ ಮುಂದೆ ತಮ್ಮ ಉದ್ಯೋಗಕ್ಕೂ ಸಹ ಸುಭದ್ರವಾದ ಸೆಕ್ಯುರಿಟಿ ಸಿಗುತ್ತದೆ ಎನ್ನುವ ಆಲೋಚನೆ ಅಶ್ವಿನಿ ಅವರಿಗೆ ಇತ್ತೇನು ಅನ್ಸುತ್ತೆ. ಅವರಿದ್ದ ಅಪಾರ್ಟ್ಮೆಂಟ್ ವಾಚ್ಮೆನ್ಗೂ ಸಹ ಆಗಾಗ ಇವರನ್ನ ನೋಡಲು ಬರ್ತಾ ಇದ್ದ ಅಭಯ್ ಅವರ ಬಗ್ಗೆ ಚೆನ್ನಾಗಿಯೇ ಗೊತ್ತಿತ್ತು. ಇವರಿಬ್ಬರು ಸಹ ಪರಸ್ಪರ ನಿವಾಸಕ್ಕೆ ಹೋಗಿ ಅಲ್ಲಿ 1 ಅಥವಾ 2 ದಿನ ತಂಗಿದ್ದು ಬರ್ತಾ ಇದ್ರು. ಈ ಅಭಯ್ಗೆ ತನ್ನ ವೃತ್ತಿ ಹಾಗೂ ರಾಜಕೀಯ ವಲಯದಲ್ಲಿ ಸಾಕಷ್ಟು ಸ್ಟ್ರಾಂಗ್ ಕನೆಕ್ಷನ್ ಇದ್ದವು. ಅದರಲ್ಲಿ ರಾಜೇಶ್ ಪಾಟೀಲ್ ಎಂಬ ಹೆಸರು ಸಹ ಒಂದು. ಈ ರಾಜೇಶ್ ಪಾಟೀಲ್ ಕೆಲವು ಜನ ರಾಜಕಾರಣಿಗಳ ಚೇಲ ಆಗಿದ್ದು ಸ್ವತಃ ತಾನೊಬ್ಬ ಬಿಸ್ನೆಸ್ ಮ್ಯಾನ್ ಕೂಡ ಆಗಿದ್ದ. ಸಾಕಷ್ಟು ವ್ಯವಹಾರಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ ಇವನು ಮುಂಬೈನ ಬಿಜೆಪಿ ಯುವ ಮೋರ್ಚಾದ ಪ್ರಮುಖ ವ್ಯಕ್ತಿಯೂ ಸಹ ಆಗಿದ್ದ. 2016ರ ಏಪ್ರಿಲ್ 11ರಂದು ಅಭಯ್ ಈ ರಾಜೇಶ್ ಪಾಟೀಲ್ಗೆ ಸುಮಾರು 7-8 ಸಲ ಕರೆ ಮಾಡಿದ್ದ ಸಂಗತಿ ಎಸಿಪಿ ಸಂಗೀತ ಅವರಿಗೆ ಸಿಗುತ್ತದೆ. ಇಲ್ಲಿ ಅವರು ಸರಿಯಾದ ರೀತಿಯಲ್ಲಿ ತಮ್ಮ ವಿಚಾರಣೆ ನಡೆಸಿದ್ದರು. ಆದರೆ ಅಷ್ಟರಲ್ಲಿಯೇ ಅತ್ಯಂತ ನಿಗೂಢ ರೀತಿಯಲ್ಲಿ ಅವರನ್ನ ಈ ಒಂದು ತನಿಖೆಯಿಂದಲೇ ತೆಗೆದುಹಾಕಲಾಯಿತು. ಪುನಃ ಈ ಕೇಸ್ ನೆನೆಗುದಿಗೆ ಬೀಳುತ್ತದೆ. 2016ರ ಸೆಪ್ಟೆಂಬರ್ನಲ್ಲಿ ಈ ಬಗ್ಗೆ ಅಶ್ವಿನಿಯವರ ಸೋದರನಾದ ಆನಂದ್ ಬಿದ್ರೆ ಒಂದು ಪ್ರೆಸ್ ಮೀಟ್ ಕರೆಸಿ ತಮ್ಮ ಸೋದರಿಯ ನಾಪತ್ತೆ ಪ್ರಕರಣವನ್ನ ಸದ್ದಿಲ್ಲದೆ ಮುಚ್ಚಿ ಹಾಕಲಾಗ್ತಾ ಇದೆ. ಇಲ್ಲಿ ಪೊಲೀಸರು ಸರಿಯಾದ ತನಿಖೆ ಮಾಡ್ತಾ ಇಲ್ಲ. ಎಲ್ಲರೂ ಸಹ ಆರೋಪಿಯಾದ ಅಭಯ್ಗೆ ರಕ್ಷಣೆ ನೀಡುವಲ್ಲಿ ಬ್ಯುಸಿಯಾಗಿದ್ದಾರೆ ಎಂಬ ವಾದವನ್ನ ಮಂಡಿಸ್ತಾರೆ. ಈ ಒಂದು ಪ್ರಕರಣವು ಮುಂಬೈನ ಹೈಕೋರ್ಟ್ನವರೆಗೂ ತಲುಪುತ್ತೆ. 2017ರ ಜನವರಿಯ ವೇಳೆಗೆ ಹೈಕೋರ್ಟ್ನಿಂದ ಈ ಕೇಸಿನ ಬಗ್ಗೆ ಕಠಿಣ ತನಿಖೆ ನಡೆಯಬೇಕು ಎಂಬ ಸೂಚನೆ ಬಂದರೂ ಸಹ ಮುಂಬೈ ಪೊಲೀಸರು ಈ ಬಗ್ಗೆ ಹೆಚ್ಚಿನ ಗಮನ ಹರಿಸೋದಿಲ್ಲ. ಇಲ್ಲಿ ಒಬ್ಬ ಮಹಿಳಾ ಪೊಲೀಸ್ ನಿಗೂಢವಾಗಿ ನಾಪತ್ತೆಯಾಗಿದ್ರು ಹಾಗೂ ಇದರ ತನಿಖೆಗೆ ಇಳಿದಿದ್ದ ಒಬ್ಬ ದಕ್ಷ ಮಹಿಳಾ ಅಧಿಕಾರಿಯನ್ನ ಈ ಕೇಸ್ನಿಂದಲೇ ಬಲವಂತದಿಂದ ಕೈಬಿಡಲಾಗಿತ್ತು. ಪೊಲೀಸರ ಬಳಿ ಈ ಕೇಸ್ಗೆ ಸಂಬಂಧಿಸಿದಂತೆ ಸಾಕಷ್ಟು ಮಹತ್ವದ ಸಾಕ್ಷಿಗಳು ಸಹ ಇದ್ದವು. ಅಭಯ್ ಅವರ ನಿವಾಸದಲ್ಲಿ ಅಶ್ವಿನಿ ಅವರ ಲ್ಯಾಪ್ಟಾಪ್, ಒಂದಷ್ಟು SD ಕಾರ್ಡ್ಗಳು ಹಾಗೂ ಅದರಲ್ಲಿ ಕೆಲವು ದೃಶ್ಯಾವಳಿಗಳು ಸಹ ಸಿಕ್ಕಿದ್ದವು. ಈ ದೃಶ್ಯಗಳಲ್ಲಿ ಅಭಯ್ ಅವರು ಅಶ್ವಿನಿ ಅವರ ಮೇಲೆ ದೈಹಿಕ ಹಲ್ಲೆ ನಡೆಸುತ್ತಿದ್ದ ಸಾಕ್ಷಿ ಸಹ ಇತ್ತು. ಇಷ್ಟೆಲ್ಲ ಇದ್ದರೂ ಹಾಗೂ ಎಲ್ಲಾ ರೀತಿಯ ಅನುಮಾನವು ಅಭಯ್ ಅವರ ಕಡೆಗೆ ಇಲ್ಲಿ ಕೈ ತೋರಿಸುತ್ತಿದ್ದರೂ ಕೂಡ ಪೊಲೀಸರು ಮಾತ್ರ ಈ ಬಗ್ಗೆ ಯಾವುದೇ ಆಕ್ಷನ್ ತೆಗೆದುಕೊಳ್ಳಲು ಪ್ರಯತ್ನ ಪಡಲಿಲ್ಲ. 2016ರಲ್ಲಿ ಪ್ರಾಸಿಕ್ಯೂಟರ್ ವಕೀಲರಾಗಿದ್ದ ಪ್ರದೀಪ್ ಘರತ್ ಎಂಬುವವರು ಮೇಲ್ಮನವಿ ಸಲ್ಲಿಸಿ ಈ ಕೇಸನ್ನ COD ತನಿಖೆಗೆ ಹಸ್ತಾಂತರಿಸುವಂತೆ ಕೇಳಿಕೊಳ್ಳುತ್ತಾರೆ. ಇದೆಲ್ಲದರ ಫಲದಿಂದ 2017ರ ಡಿಸೆಂಬರ್ನ ಹೊತ್ತಿಗೆ ತನಿಖೆ ನಡೆದು ಅಭಯ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಇವರ ಜೊತೆ 2ನೇ ಆರೋಪಿಯಾದ ರಾಜೇಶ್ ಪಾಟೀಲ್ ಸಹ ಬಂಧನಕ್ಕೆ ಒಳಗಾಗ್ತಾನೆ. ಇವರಿಬ್ಬರನ್ನ ಹಿಡಿದ ನಂತರ 2018ರಲ್ಲಿ ಅಭಯ್ ಅವರ ಕಾರ್ ಚಾಲಕನಾದ ಗುಂಜನ್ ಹಾಗೂ ಅಭಯ್ನ ಸ್ನೇಹಿತನಾದ ಮಹೇಶ್ ಎನ್ನುವಾತನನ್ನ ಸಹ ಬಂಧಿಸಲಾಗುತ್ತೆ. ಅಶ್ವಿನಿ ಅವರ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಒಟ್ಟು 4ರನ್ನ ಇಲ್ಲಿ ಪೊಲೀಸರು ಬಂಧಿಸಿದ್ದರು. ಆದರೆ ಆರಂಭದಲ್ಲಿ ಇವರು ಈ ಕೇಸ್ಗೆ ಹಾಗೂ ನಮಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ತಾರೆ.
ಆದರೆ 4ನೇ ಆರೋಪಿಯಾದ ಅಭಯ್ ಅವರ ಸ್ನೇಹಿತ ಮಹೇಶ್ನನ್ನ ಪೊಲೀಸರು ವಿಚಾರಣೆ ಮಾಡಿದಾಗ ಅವನು ಈ ಬಗ್ಗೆ ಒಂದಿಷ್ಟು ಗಂಭೀರ ಸಂಗತಿಗಳನ್ನ ಪೊಲೀಸರಿಗೆ ತಿಳಿಸ್ತಾನೆ. ಅಶ್ವಿನಿ ಎಲ್ಲಿ ಎಂದು ಅವನನ್ನ ಕೇಳಿದಾಗ, ನೀವು ಅವರನ್ನ ಹುಡುಕೋದೆ ವೇಸ್ಟ್, ಯಾಕಂದ್ರೆ ಅವರು ಇವತ್ತು ಜೀವಂತವಾಗಿಲ್ಲ. ಏಪ್ರಿಲ್ 11ರಂದೇ ಅವರನ್ನ ಮುಕುಂದ ಪ್ಲಾಜಾದ 401ನೇ ರೂಮ್ನಲ್ಲಿ ಕೊಲೆ ಮಾಡಿ ಅವರ ದೇಹವನ್ನ ಪೀಸ್ ಮಾಡಿ ಅದನ್ನೆಲ್ಲ ಪ್ಯಾಕ್ ಮಾಡಿ ಸಮುದ್ರಕ್ಕೆ ಎಸೆಯಲಾಯಿತು ಎನ್ನುವ ಆಘಾತಕಾರಿ ಸಂಗತಿಯನ್ನ ಅವನು ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದ. ಈಗ ಅವನು ಹೇಳಿದ ಈ ಸ್ಥಳಕ್ಕೆ ಹೋಗಿ ಆ ಸ್ಥಳದ ಮಾಜರು ನಡೆಸಿದಾಗ ಪೊಲೀಸರಿಗೆ ಯಾವುದೇ ಹೇಳಿಕೊಳ್ಳುವಂತ ಸಾಕ್ಷಿ ಸಿಗಲಿಲ್ಲ. ಮಹೇಶ್ ಎನ್ನುವಾತನನ್ನ ಈ ಬಗ್ಗೆ ಇನ್ನೂ ಏನೇನು ಗೊತ್ತು ಹೇಳು ಎಂದು ಕೇಳಿದಾಗ ಅವನು, ಸರ್, ಆಕೆಯ ದೇಹವನ್ನ ಪೀಸ್ ಮಾಡಿ ಅವೆಲ್ಲವನ್ನ ಪ್ಲಾಸ್ಟಿಕ್ ಕವರ್ನಲ್ಲಿ ಇರಿಸಿ ಆನಂತರ ಅದನ್ನ ಫ್ರಿಡ್ಜ್ನಲ್ಲಿ ಇಡಲಾಗಿತ್ತು. ಆ ಒಂದೊಂದು ಚೀಲಗಳು ಸುಮಾರು 25ರಿಂದ 30 kg ತೂಗುತ್ತಿತ್ತು. ಅವೆಲ್ಲವುಗಳನ್ನ ಒಂದೊಂದಾಗಿ ಕಾರ್ನಲ್ಲಿ ತೆಗೆದುಕೊಂಡು ಹೋಗಿ ಗುಟ್ಟಾಗಿ ಸಮುದ್ರಕ್ಕೆ ಎಸೆದು ಬರಲಾಯಿತು ಎಂದು ಹೇಳಿದ. ಇವನ ಹೇಳಿಕೆಯನ್ನ ಸಂಗ್ರಹಿಸಿದ ಪೊಲೀಸರು ಸಮುದ್ರದ ದಂಡೆಯಲ್ಲಿ ಅವನು ಸೂಚಿಸಿದ ಸ್ಥಳಗಳಲ್ಲಿ ಹುಡುಕಾಟ ನಡೆಸಿದ್ರೂ ಸಹ ಅವರಿಗೆ ಯಾವುದೇ ಸಾಕ್ಷಿ ಸಿಗಲಿಲ್ಲ. ಇವೆಲ್ಲದರ ಮೇಲೂ ಕೂಡ 302, 201, 323, 364, 497, 504, 506/2 ಹಾಗೂ 34 ಮೊದಲಾದ ಸೆಕ್ಷನ್ಗಳನ್ನು ಹೇರಿ ವಿಚಾರಣೆಗೆ ಒಳಪಡಿಸಲಾಯಿತು. ಮಹೇಶ್ ಎನ್ನುವಾತ ಕೊಟ್ಟ ಹೇಳಿಕೆಯೇ ಇಲ್ಲಿ ಅತ್ಯಂತ ಪ್ರಮುಖವಾದದ್ದು. ಹೀಗಾಗಿ ನೇವಿ ಮೊದಲಾದ ಕಡೆಯಿಂದ ವೃತ್ತಿಪೂರ್ವಕ ಡೈವರ್ಗಳು ಸಮುದ್ರಕ್ಕೆ ಹಾರಿ ಎಲ್ಲಾ ಕಡೆಯೂ ತೀವ್ರ ಶೋಧ ನಡೆಸಿದ್ರು. ಅಭಯ್ನ 401ನೇ ನಿವಾಸದಲ್ಲೂ ಸಹ ಫೊರೆನ್ಸಿಕ್ ಕಡೆಯವರು ಇಂಚಿಂಚು ಬಿಡದ ಹಾಗೆ ಪರಿಶೀಲನೆ ಮಾಡ್ತಾರೆ. ಆ ಮನೆಯಲ್ಲಿ ಆಗಿದ್ದ ರಕ್ತದ ಕಲೆಯನ್ನ ಸಾಕ್ಷಿ ನಾಶ ಮಾಡುವ ಸಲುವಾಗಿ ಸಾಕಷ್ಟು ಮೊದಲೇ ನೀರಿನಲ್ಲಿ ತೊಳೆದು ವಾಶ್ ಮಾಡಲಾಗಿತ್ತು. ಅಲ್ಲಿ ಸಿಕ್ಕ ಅಲ್ಪ ಸ್ವಲ್ಪ ರಕ್ತದ ಮಾರ್ಕನ್ನ ಸಂಗ್ರಹಿಸಿ ಚೆಕ್ ಮಾಡಿದಾಗ ಅದು ಅಶ್ವಿನಿ ಅವರದ್ದಲ್ಲ, ಅಭಯದ್ದು ಅಂತ ಗೊತ್ತಾಗುತ್ತೆ. ಇನ್ನು ಸಮುದ್ರದ ಒಳಗೂ ಸಹ ಎಷ್ಟೇ ಹುಡುಕಾಟ ನಡೆಸಿದ್ರೂ ಅಶ್ವಿನಿ ಅವರ ದೇಹದ ಯಾವುದೇ ಭಾಗವೂ ಸಿಗಲಿಲ್ಲ. ಇದಕ್ಕೇನು ಕಾರಣ ಎಂದು ತನಿಖೆ ಮಾಡಿದಾಗ ಅಭಯ್ ಮೊದಲು ಅಶ್ವಿನಿಗೆ ತನ್ನನ್ನು ಮದುವೆಯಾಗುವಂತೆ ನಿವೇದಿಸಿಕೊಂಡಿದ್ದರು. ಅದನ್ನ ನಂಬಿದ್ದ ಅಶ್ವಿನಿ ಸಹ ಅವರಿಗಾಗಿ ತಮ್ಮ ಕುಟುಂಬವನ್ನ ಬಿಟ್ಟು ಬರಲು ಸಹ ಸಿದ್ಧರಿದ್ದರು. ಆದರೆ ಕ್ರಮೇಣ ಅಭಯ್ನ ವರ್ತನೆಯಲ್ಲಿ ತೀವ್ರತರವಾದ ಬದಲಾವಣೆ ಉಂಟಾಯಿತು. ಅಶ್ವಿನಿ ಮದುವೆಗೆ ಒತ್ತಾಯ ಮಾಡಿದಾಗ್ಲೆಲ್ಲ ಅಭಯ್ ಅದನ್ನ ನಿರಾಕರಿಸ್ತಾ ಇದ್ದ. ಯಾವಾಗ ಅಶ್ವಿನಿಯ ಬಲವಂತ ಜಾಸ್ತಿ ಆಯಿತೋ ಆಗ ಅಭಯ್ ಮದುವೆ ಬೇಡವೇ ಬೇಡ ಎನ್ನಲು ಶುರು ಮಾಡಿದ್ದ. ಆಗ ಇವರು ಕೇವಲ ತನ್ನನ್ನು ಅವರ ಪ್ರೇಯಸಿಯ ಹಾಗೆ ಇರಿಸಿಕೊಳ್ಳುವ ಯೋಚನೆ ಹೊಂದಿದ್ದಾರೆ ಅಷ್ಟೇ. ಅವರಿಗೆ ತನ್ನ ಜೊತೆ ವಿವಾಹವಾಗಲು ಇಷ್ಟವಿಲ್ಲ ಎಂದು ಗೊತ್ತಾದಾಗ ಅಶ್ವಿನಿ ಅಭಯ್ಗೆ ಚೀಮಾರಿ ಹಾಕಿ ಅವರಿಂದ ದೂರವಿರೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಭಯ್ ಅಶ್ವಿನಿಯ ಬಳಿ ಬಂದರೂ ಸಹ ಅಶ್ವಿನಿ ದೂರ ಹೋದಾಗ ಸಹಿಸದ ಅಭಯ್ ಇದೇ ಕೋಪಕ್ಕೆ ಆಗಾಗ ಅಶ್ವಿನಿಯ ಮೇಲೆ ದೈಹಿಕ ಹಲ್ಲೆ ನಡೆಸುತ್ತಿದ್ದ. ಅಶ್ವಿನಿ ಈ ಬಗ್ಗೆ ಎಲ್ಲ ಸಾಕ್ಷಿಗಳನ್ನ ಸಹ ಎವಿಡೆನ್ಸ್ ಸಹಿತ ತಮ್ಮ ಬಳಿ ದಾಖಲಿಸಿಕೊಂಡು ಅಭಯ್ಗೆ ಒಂದಲ್ಲ ಒಂದಿನ ಅವುಗಳಿಂದ ತಕ್ಕ ಪಾಠ ಕಲಿಸೋದಕ್ಕೆ ನಿಶ್ಚಯ ಮಾಡಿದ್ದರು. ಇದರ ಬಗ್ಗೆ ಗೊತ್ತಾದ ತಕ್ಷಣ ಅಭಯ್ ಅಶ್ವಿನಿಯನ್ನ ಮುಗಿಸಲು ತೀರ್ಮಾನ ಮಾಡಿದ್ದು. ಏಪ್ರಿಲ್ 11ರಂದು ಆಕೆಯನ್ನ ತನ್ನ ನಿವಾಸಕ್ಕೆ ಕರೆದಿದ್ದ ಅಭಯ್ ತನ್ನ ಮನೆಯೊಳಗೆ ಬಂದಾಗ ಅಶ್ವಿನಿ ಅಲ್ಲಿ ನಡೆಯುವ ಅಥವಾ ನಡೆಯಬಹುದಾದ ಪ್ರತಿಯೊಂದನ್ನ ಸಹ ಸಾಕ್ಷಿ ಸಮೇತ ರೆಕಾರ್ಡ್ ಮಾಡಿಟ್ಟುಕೊಂಡಿದ್ದರು. ಇದೇ ಕಾರಣಕ್ಕಾಗಿ ತಮ್ಮ ಬಳಿ ಇದ್ದ ಟೆಡ್ಡಿ ಬೇರ್ನಲ್ಲಿ ಅವರು ಹಿಡನ್ ಕ್ಯಾಮೆರಾ ಇರಿಸಿದ್ದು. ಇಷ್ಟೆಲ್ಲ ವ್ಯವಸ್ಥಿತವಾಗಿ ಅಲ್ಲಿಗೆ ಬಂದರೂ ಸಹ ಅವರ ಅದೃಷ್ಟ ಸಹಕರಿಸಲಿಲ್ಲ. ಅದೇ ದಿನ ಅಭಯ್ ಆಕೆಯ ಮೇಲೆ ಹಲ್ಲೆ ನಡೆಸಿ ಕೊಲೆ ಮಾಡಿದ್ದು. ಇದಾಗಿ ಅವಳ ದೇಹವನ್ನ ಛಿದ್ರ ಮಾಡಿ ಚೀಲಕ್ಕೆ ತುಂಬಿಸಿ ಸಮುದ್ರಕ್ಕೆ ಎಸೆದರು. ಇದಾದ ನಂತರ ಅವಳದ್ದೇ ಮೊಬೈಲ್ನಲ್ಲಿ ಏಪ್ರಿಲ್ 11ರಿಂದ 14ರವರೆಗೂ ತಾವೇ ಅನೇಕರಿಗೆ ಮೆಸೇಜ್ ಕಳಿಸಿದ್ದರು. ಅವರು ಇಷ್ಟೆಲ್ಲ ಮಾಡಿದ್ರೂ ಸಹ ಅವರು ಹಾಗೆ ಮಾಡಿದ್ದಾರೆ ಅನ್ನಲು ಯಾವುದೇ ಸ್ಪಷ್ಟ ಸಾಕ್ಷಿ ಪೊಲೀಸರ ಬಳಿ ಇರಲಿಲ್ಲ. ಅವರ ಬಳಿ ಇರೋದು ಕೇವಲ ಸರ್ಕಿಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಮಾತ್ರ. ಆದರೆ ಕೋರ್ಟ್ ಕೇಳೋದು ಡೈರೆಕ್ಟ್ ಎವಿಡೆನ್ಸ್. ಪೊಲೀಸರ ಥಿಯರಿ ಅಲ್ಲಿ ವರ್ಕೌಟ್ ಆಗಲ್ಲ. 2018ರ ನವೆಂಬರ್ನಿಂದಲೂ ಕೋರ್ಟ್ನಲ್ಲಿರುವ ಈ ಒಂದು ಕೇಸ್ ಇದುವರೆಗೂ ಯಾವುದೇ ಬೆಳವಣಿಗೆ ಕಂಡಿಲ್ಲ. ಹೀಗೆ ಮುಂದುವರೆದರೆ ಕೇಸ್ ಸಾಕ್ಷಿರಹಿತ ಅಂತ ಪ್ರೂವ್ ಆಗಿ ಖುಲಾಸೆಗೊಳ್ಳುವ ಸಾಧ್ಯತೆಯೂ ಇದೆ. ಇಲ್ಲಿ ತಪ್ಪು ಯಾರದ್ದು ಅನ್ನೋಣ. ಅಷ್ಟೆಲ್ಲ ಉನ್ನತವಾದ ಸ್ಥಾನದಲ್ಲಿದ್ದರೂ ಸಹ ಗಂಡ, ಮನೆ, ಹೆತ್ತವರು ಮತ್ತು ಮಗುವಿನ ಬಗ್ಗೆಯೂ ಸಹ ಯೋಚಿಸದೆ ಅವನ್ಯಾವನೋ ಮದುವೆಯ ಆಸೆ ತೋರಿಸಿದ ಅಂತ ಅವನ ಹಿಂದೆ ಪರಾಲೋಚಿಸದೆ ಬಂದ ಅಶ್ವಿನಿಯವರ ನಿರ್ಧಾರ ಇಲ್ಲಿ ಎಷ್ಟು ಸರಿ? ಅವರಿಗೆ ಸುಖ ಸಂಸಾರ ನಡೆಸಲು ಬೇಕಾದ ಎಲ್ಲವೂ ಸಹ ಅವರ ಬಳಿ ಇತ್ತು. ಅನಗತ್ಯವಾದುದರ ಬಗ್ಗೆ ಅನಿರೀಕ್ಷಿತ ಕನಸುಗಳನ್ನು ಇರಿಸಿಕೊಂಡ ಅಶ್ವಿನಿ ಹೇಳ ಹೆಸರಿಲ್ಲದ ರೀತಿಯಲ್ಲಿ ಕಣ್ಮರೆಯಾದರು. ಇದುವರೆಗೂ ಸಹ ಅವರ ಶವದ ಒಂದೇ ಒಂದು ಸಣ್ಣ ಪೀಸ್ ಕೂಡ ಸಿಕ್ಕಿಲ್ಲ. ಇಂತಹ ಹೀನಾಮಾನವಾದ ಸಾವು ಖಂಡಿತ ಅವರಿಗೆ ಬೇಕಾಗಿರಲಿಲ್ಲ. ಇಡೀ ಕೇಸ್ನ ಬಗ್ಗೆ ನಿಮ್ಮ ಮುಕ್ತ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.